ಭೀಮಾ ತೀರದಲ್ಲಿ ಮತ್ತೆ ಅಕ್ರಮ ಮರಳು ದಂಧೆ ಜೋರಾಗಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ರಾತ್ರಿ ಆದ್ರೆ ಸಾಕು ಜೆಸಿಬಿ ಟ್ರ್ಯಾಕ್ಟರ್ ಲಾರಿಗಳದ್ದೇ ಸದ್ದು. ಬಗಲೂರು, ಶಂಬೇವಾಡ, ಶಿರಸಗಿ ಈ ಒಂದು ಊರಿನ ಸುತ್ತಮುತ್ತ ಅಕ್ರಮ ಮರಳುಗಾರಿಕೆ ಜೋರಾಗಿ ನಡೀತಾ ಇದೆ. ವಿಚಾರ ಗೊತ್ತಿದ್ರೂ ಕೂಡ ಪೊಲೀಸರು ಸುಮ್ಮನೆ ಕೂತಿದ್ದಾರೆ. ಹಾಗಾದ್ರೆ ಅಕ್ರಮದ ದಂಧೆಯ ವರದಿ ಮಾಡಿದ ಪತ್ರಕರ್ತನ ಕಿಡ್ನಾಪ್ ಮಾಡಿದ್ರಾ? ಈ ಪ್ರಶ್ನೆ ಕಾಡ್ತಾ ಇದೆ. ಸ್ಥಳೀಯ ಪತ್ರಕರ್ತನನ್ನ ಕಿಡ್ನಾಪ್ ಮಾಡಿದ್ರ ಸಿಪಿಐ ನಾನಾಗೌಡ ಅನ್ನುವಂಥವ್ರು. ಕಂಟ್ರಿ ಪಿಸ್ತೂಲನ್ನ ಹಣೆಗಿಟ್ಟು ಸಿಪಿಐ ನಾನಾಗೌಡನಿಂದ ಬೆದರಿಕೆ ಬಂದಿದೆ ಅಂತ ಕೂಡ ಆರೋಪ ಕೇಳಿಬರ್ತಾ ಇದೆ. ಜಿಲ್ಲಾಧಿಕಾರಿ ಗೃಹ ಇಲಾಖೆಗೆ ಆ ಪತ್ರಕರ್ತ ದೂರನ್ನ ಕೂಡ ಕೊಟ್ಟಿದ್ದಾರೆ. ರಾತ್ರಿ ಆದ್ರೆ ಸಾಕು ಜೆಸಿಬಿ ಟ್ರ್ಯಾಕ್ಟರ್ ಲಾರಿಗಳದ್ದೇ ಸದ್ದು. ಆಮೇಲೆ ಭೀಮಾ ತೀರದಲ್ಲಿ ಈ ರೀತಿಯ ಮರಳು ದಂಧೆ ಅಕ್ರಮವಾಗಿ ನಡೀತಾ ಇರುವಂತಹ ವಿಚಾರ ಗೊತ್ತಾಗ್ತಾ ಇರೋದು ಮೊದಲನೇ ಬಾರಿಗೆ ಏನಲ್ಲ. ಹಲವು ಸಲ ಈ ಆರೋಪಗಳು ಕೇಳಿ ಬಂದ್ರೂ ಕೂಡ ಪೊಲೀಸ್ ಇಲಾಖೆ ಕಣ್ಮುಚ್ಕೊಳ್ತಿರೋದು ಯಾಕೆ? ಅವ್ರೇನಾದ್ರೂ ಶಾಮೀಲಾಗಿದ್ದಾರೆ ಅನ್ನುವಂತಹ ಅನುಮಾನ ಸಹಜವಾಗೇ ಕಾಡುತ್ತೆ, ಎಲ್ಲ ಗೊತ್ತಿದ್ದು ಸುಮ್ಮನಿದ್ದಂಥವ್ರಿಗೆ. ಇದೆಲ್ಲವೂ ಆದ್ಮೇಲೆ ಪತ್ರಕರ್ತರೊಬ್ರು ದೂರು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಮತ್ತು ಗೃಹ ಇಲಾಖೆಗೆ. ಏನಂತ? ಅವ್ರನ್ನ ಕಿಡ್ನಾಪ್ ಮಾಡೋಕೆ ಪ್ರಯತ್ನ ಪಟ್ಟಿದ್ರಂತೆ. ಕಳೆದ ಕೆಲವು ದಿನಗಳ ಹಿಂದೆ ಸಾರ್ವಜನಿಕರ ಅಭಿಪ್ರಾಯದ ಮೇರೆಗೆ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಗಲೂರು ಗ್ರಾಮದಲ್ಲಿ ನಡೀತಕ್ಕಂಥ ಅಕ್ರಮ ಮರಳು ದಂಧೆಯ ಬಗ್ಗೆ ಕಳೆದ ದಿನಾಂಕ 5/5ರಂದು ವರದಿಯನ್ನು ಮಾಡಿದ್ದೆ. ಆ ವರದಿ ಮಾಡೋಕ್ಕಿಂತ ಪೂರ್ವದಲ್ಲಿ ಫೋಟೋ ಮತ್ತು ವಿಡಿಯೋಗಳು ಅಲ್ಲಿಗೆ ಹೋಗಿ ತೆಗೆದುಕೊಂಡು ಬಂದಿದ್ದೆ. ಅದು ವರದಿ ಮಾಡಿದ 3-4 ದಿನಗಳ ನಂತರ ದಿನಾಂಕ 8ರಂದು ರಾತ್ರಿ 11:30ರಿಂದ 12 ಗಂಟೆ ಸುಮಾರಿಗೆ ಸಿಂದಗಿ ಪೊಲೀಸ್ ಠಾಣೆಯ ಸಿಬ್ಬಂದಿಯೋರ್ವರು ನಾನು ಇರ್ತಕ್ಕಂಥ ಸ್ಥಳಕ್ಕೆ ಬಂದು ನನ್ನನ್ನು ಎಬ್ಬಿಸಿದರು. ಸಾಹೇಬರು ಬಂದಿದ್ದಾರೆ ಬಾ ಅಂತ ಹೇಳಿ ನನ್ನನ್ನು ಕರೆದರು. ಹೊರಗಡೆ ಬಂದು ನೋಡಿದ್ರಾಗ ಡ್ರೈವಿಂಗ್ ಸೀಟ್ ನಲ್ಲಿ ಸಿಂದಗಿ PSI ಸಾಹೇಬರು, ಅದರ ಬಾಜು ಸೀಟ್ ನಲ್ಲಿ CPI ಸಾಹೇಬರು ಕುಳಿತಿದ್ರು. ಹೆಬ್ಬಪ್ಪ ಗಾಡಿ ಅಂದ್ರು. ಯಾಕೆ ಸರ್ ಅಂತಂದೆ. ಹೆಬ್ಬಪ್ಪ ಅಂತಂದ್ರು. ಹೆಬ್ದೆ ನಾನು ಹಿಂದ್ಗಡೆ ಸೀಟ್ನಲ್ಲಿ ನಾನು ಕುಳಿತೆ. ನನ್ನ ಮೊಬೈಲ್ ಅಂತ ತೊಗೊಂಡ್ರು. ಯಾಕೆ ನಿನಗೆ ಏನಾಗ್ತಾ ಇದೆ? ಯಾಕೆ ಸುದ್ದಿ ಮಾಡಿದ್ದೀಯಾ? ಸೊಕ್ಕು ಬಂದದ ನಿನಗೆ? ಎಲ್ಲರೂ ನಡೀತದ ಬಿಟ್ಟು ನಮ್ಮ ಇಲಾಖೆಗೆ ಯಾಕೆ ಸುದ್ದಿ ಮಾಡಿದ್ದೀಯ ನೀನು? ಏನು ಮಾಡ್ಕೋತೀನಿ ಮಾಡ್ಕೊಂಡು ಅಂಥೇಳಿ ನನಗೆ ಬೆದರಿಕೆ ಹಾಕಿದ್ರು. ಬೆದರಿಕೆ ಹಾಕಿ ಸಿಂದಗಿ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿ ನಾನು ಕರ್ಕೊಂಡು ಹೋಗಿ ಅಲ್ಲಿ ಗಾಡಿ ಸ್ಟಾಪ್ ಮಾಡಿ ನಿಲ್ಲಿಸಿದ್ರು. ಅಲ್ಲಿನೂ ಮತ್ತೆ ನನಗೆ ಅಂದರು, ಫೋನ್ ಕಸ್ಕೊಂಡು ಯಾರಿಗೆ ಫೋನ್ ಮಾಡ್ತೀಯ? ಫೋನ್ ಮಾಡು SP ಸಾಹೇಬ್ರಿಗೆ ಹೇಳ್ತೀಯ ಹೇಳು, IG ಸಾಹೇಬ್ರಿಗೆ ಹೇಳ್ತೀಯ ಹೇಳು, ಈಗ ನನ್ನ CPI ಮತ್ತು PS ಅವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳು, ಯಾರು ಬರ್ತಾರೆ ನನಗೆ ನೋಡ್ತೀನಿ ನಾನು ಅಂಥೇಳಿ ನನಗೆ ಕೆಲವು ಶಬ್ದಗಳಿಂದ ಬೈದು, ನಿನಗೆ ಹಿಂಗಾದ್ರೆ ಸರಿಯಾಗಲ್ಲ, ಎಲ್ಲಿ ಬರ್ತದೆ ನಿಮ್ಮ ಮನೆ, ಯಾರ್ಯಾರು ಇರ್ತೀರಿ ನೀವು, ಏನು ಮಾಡ್ಕೋತೀನಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ನೀಡ್ತಾರೆ. ಪುರುಷೋತ್ತಮ್, ಇದೀಗ ಅಲ್ಲಿನ ಅಧಿಕಾರಿಗಳ ಮೇಲೆಯೇ ಈ ರೀತಿಯ ಒಂದು ಕಿಡ್ನಾಪ್ ಮಾಡೋಕೆ ಪ್ರಯತ್ನ ಪಟ್ಟರು ಅನ್ನುವ ಆರೋಪವನ್ನ ಕೂಡ ಅಲ್ಲಿನ ಲೋಕಲ್ ಪತ್ರಕರ್ತರು ಒಬ್ರು ಮಾಡಿದ್ದಾರೆ. ಯಾಕೆ ಯಾರ ಗಮನಕ್ಕೂ ಕೂಡ ಇದು ಬಂದಿಲ್ವಾ? ಇಷ್ಟು ಸುದೀರ್ಘವಾಗಿ ನಡೀತಾ ಇದ್ರು ಯಾರು ಯಾಕೆ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅಂತ? ವಿದ್ಯೆ ಏನಂತಂದರೆ, ಭೀಮಾ ತೀರದಲ್ಲಿ ಅಕ್ರಮ ಮರಳುಗಾರಿಕೆ ಏನಿದೆ ಇದು ಇವತ್ತು ಅಲ್ಲ, ಇದು ಪ್ರತಿನಿತ್ಯ ಯಾಕಂದರೆ ನಡೀತಾನೆ ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಹಿಂದೆನೂ ಕೂಡ ಅನೇಕ ಬಾರಿ ನಮ್ಮ ಪಬ್ಲಿಕ್ ಟಿವಿಯಲ್ಲಿ ಕೂಡ ನಾವು ಅನೇಕ ಬಾರಿ ಈ ಒಂದು ಸುದ್ದಿನ ಬಿತ್ತರಿಸಿದ್ವಿ. ತದನಂತರ ಕೂಡ ಅನೇಕ ಆ್ಯಕ್ಷನ್ಗಳು ಆಗಿತ್ತು. ಆದರೆ ಈಗ ಏನು ಅಂತಂದರೆ ಭೀಮಾ ತೀರದಲ್ಲಿ ಏನು ಅಕ್ರಮ ಮರಳು ದಂಧೆ ಇದೆ ಇದನ್ನು ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾಕಂತಂದರೆ ಇದರಲ್ಲಿ ಏನು ಅಂತಂದರೆ ಪೊಲೀಸ್ ಇಲಾಖೆ ಕೂಡ ಶಾಮೀಲಾಗಿರುತ್ತದೆ ಅನ್ನೋದು ಕೂಡ ಮಾತುಗಳು ಅವಾಗಲೂ ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇದಕ್ಕೆ ಒಂದು ಪುಷ್ಟಿ ಕೊಡುವಂಥ ಒಂದು ಕೆಲಸ ಈಗ ನಮಗೆ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಏನು ಸಿಂದಗಿಯ ಸ್ಥಳೀಯ ಪತ್ರಕರ್ತ ಇದ್ದ ಗುಂಡು ಕುಲಕರ್ಣಿ ಅಂತ ಹೇಳಿ ಅವರನ್ನ ಏನು ಅಂತಂದ್ರೆ ಅವರು ಒಂದು ಸುದ್ದಿನ ಮಾಡಿರ್ತಾರೆ. ಏನು ಸಿಂದಗಿಯಲ್ಲಿ ಬರುವಂತಹ ಬಗಲೂರು ಬರುತ್ತೆ, ಅಲ್ಲಿ ಆ ಬಗಲೂರಲ್ಲಿ ಏನೋ ಒಂದು ಅಕ್ರಮ ಮರಳು ದಂಧೆ ನಡೀತಾ ಇರುತ್ತೆ, ಅದ್ರ ಬಗ್ಗೆ ಒಂದು ಸುದ್ದಿ ಮಾಡಿರ್ತಾರೆ. ಆ ಸುದ್ದಿ ಮಾಡಿದ್ದಕ್ಕೆ ಏನು ಅಂತಂದ್ರೆ ಅಲ್ಲಿ ಸಿಂದಗಿಯ CPI ಆದಂಥ ನಾನಾಗೌಡ ಅವರು ಮತ್ತು ಜೊತೆಗೆ ಏನು ಅಂತಂದ್ರೆ ಸುರೇಶ್ ಅನ್ನೋ ಒಬ್ಬ PC ಏನಿದ್ದಾರೆ ಇವರು ಒಂದು ಗುಂಡು ಕುಲಕರ್ಣಿನ ತಮ್ಮ ಒಂದು ಪೊಲೀಸ್ ವಾಹನದಲ್ಲೇ ಕರೆದುಕೊಂಡು ಹೋಗಿ ಅವರಿಗೆ ಒಂದು ಜೀವ ಬೆದರಿಕೆ ಕೂಡ ಹಾಕಿದ್ದಾರಂತೆ. ಅದ್ರ ಜೊತೆಗೆ ಏನು ಅಂತಂದರೆ ಒಂದು ಕಂಟ್ರಿ ಪಿಸ್ತೂಲ್, ಅಂದರೆ CPI ಅವ್ರ ಹತ್ರ ಒಂದು ಸರ್ಕಾರ ನೀಡಿದಂಥ ಒಂದು ಪಿಸ್ತೂಲ್ ಇರ್ತಾರೆ, ಆದರೆ ಅದನ್ನು ಹೊರತುಪಡಿಸಿ ಬೇರೆ ಒಂದು ಪಿಸ್ತೂಲನ್ನು, ನಾಡ ಪಿಸ್ತೂಲನ್ನು ಇಟ್ಕೊಂಡು ಅವ್ರನ್ನು ಕೂಡ ಅವರ ಹಣೆಗೆ ಒಂದೊಂದು ಇಟ್ಟು ಅದು ಕೂಡ ಹೆದರಿಸಿದಾರನ್ನು ಕೂಡ ಒಂದು ಆರೋಪವನ್ನು ಗುಂಡು ಕುಲಕರ್ಣಿ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಇದರಲ್ಲಿ ಶಾಮೀಲಾಗಿದೆ ಅನ್ನೋ ಸಂಶಯ ಇದೀಗ ವ್ಯಕ್ತ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.